ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಫೈನಲಿ ನಮ್ಮ ರಕ್ಷಿತಾ ಶೆಟ್ಟಿ ಹಾಗೆ ಮಾಳು ಅಣ್ಣ ಮೀಟ್ ಮಾಡುವಂತಹ ಒಂದು ಸಿಚುಯೇಷನ್ ಬಂದೇ ಬಿಡ್ತು ಅಂತ ಹೇಳ್ಬೋದು. ಈ ಒಂದು ಸಿಚುಯೇಷನ್ಗೋಸ್ಕರ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ಗಳು ಕಾಯ್ತಿದ್ರೋ ಇಲ್ವೋ, ಬಟ್ ರಕ್ಷಿತಾ ಶೆಟ್ಟಿ ಹೇಟರ್ಸ್ಗಳಂತೂ ಸಿಕ್ಕಾಪಟ್ಟೆ ಕಾಯ್ತಿದ್ರು ಅಂತ ಹೇಳ್ಬೋದು. ಯಾಕೆ ಅಂದರೆ ಅವ್ರಿಗೆ ಯಾವುದಾದ್ರೂ ಒಂದು ವಿಚಾರ ಬೇಕು ಕೆದ್ಕೋದಕ್ಕೆ, ರಕ್ಷಿತಾ ಶೆಟ್ಟಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಯಾವುದಾದ್ರೂ ಒಂದು ವಿಚಾರ ಸಿಕ್ಕರೆ ಸಾಕು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಸೊ ರಘು ಅಣ್ಣ ಜೊತೆ ರಕ್ಷಿತಾ ಶೆಟ್ಟಿ ಹೋಗಿ ವಿಡಿಯೋಸ್ಗಳು ಮಾಡಿದ್ರು ಸಹ ಅಲ್ಲೂ ಸಹ ಕಮೆಂಟ್ಸ್ಗಳನ್ನು ಹಾಕ್ತಿದ್ರು. ಯಾಕೆ ಮಾಳು ಅಣ್ಣನ ಮರ್ತೋದ, ಬಿಗ್ ಬಾಸಲ್ಲಿ ಮಾಳು ಅಣ್ಣ ಅಂತ ಅವ್ರು ಹಿಂದಿಂದನೇ ತಿರ್ಗಾಡ್ಕೊಂಡಿರ್ತಿದ್ದೆ. ಮಾಳು ಅಣ್ಣ ಸಾಂಗ್ಗೆ ಕಣ್ಣೀರೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ಯಾ ಮಾಳು ಅಣ್ಣ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ, ಇವಾಗ ಮಾಳು ಅಣ್ಣನ ಮೀಟೇ ಮಾಡಿಲ್ವಲ್ಲಮ್ಮ, ಮರ್ತೋದ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಹಾಕ್ತಿದ್ರು. ಹಾಗೆ ಗಿಲ್ಲಿನಲ್ಲಿ ಫೇಮಸ್ ಆಗಿದ್ದಂತಹ ರಾಘು ಅವ್ರ ಜೊತೆ ಕೂಡ ವಿಡಿಯೋಸ್ ಮಾಡಿದ್ದಾಳೆ. ಆ ಎಲ್ಲ ವಿಡಿಯೋಸ್ಗಳು ಸಹ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ಗಳನ್ನು ಪಡ್ಕೊಳ್ತಿದೆ. ಲೈಕ್ ಆ ವಿಡಿಯೋಸ್ಗಳಿಗೂ ಸಹ ಕಮೆಂಟ್ಸ್ ಹಾಕ್ತಿದ್ರು, ಮಾಳು ಅಣ್ಣನ ಮರ್ತೋದ ಅಂತ ಹೇಳಿ ಕಮೆಂಟ್ಸ್ ಹಾಕ್ತಿದ್ರು. ಹಾಗೆ ರಾಘು ಮತ್ತೆ ರಕ್ಷಿತಾ ಮಾಡಿರುವಂತಹ ವಿಡಿಯೋಸ್ಗೆ ನಮ್ಮ ರಘು ಅವರು ಕಮೆಂಟ್ ಮಾಡ್ತಾರೆ. ಅವ್ರು ಕಮೆಂಟ್ ಮಾಡೋದು ಏನಂತ ಅಂದರೆ, ಗಿಲ್ಲಿಗೆ ಹೇಳ್ತೀನಿ ಇರು ಅಂತ ಹೇಳಿ, ಲೈಕ್ ಬ್ಯಾಕ್ ಟು ಬ್ಯಾಕ್ ರೀಲ್ಸ್ಗಳು ಬರ್ತಾನೆ ಇದೆಯಲ್ಲ, ಸೊ ಗಿಲ್ಲಿಗೆ ಹೇಳ್ತೀನಿ ಇರು ಅಂತ ಹೇಳಿ ಕಮೆಂಟನ್ನು ಮಾಡಿರ್ತಾರೆ. ಆ ಕಮೆಂಟ್ಗೂ ಸಹ ಯಾರೋ ಒಬ್ಬ ಪುಣ್ಯಾತ್ಮ ಕಮೆಂಟ್ ಮಾಡಿರೋದು ಏನು ಅಂತಂದರೆ, ಲೈಕ್ ಆ ಕಮೆಂಟ್ಗೆ ರಿಪ್ಲೈ ಕೊಟ್ಟಿರೋದು ಏನು ಅಂತಂದರೆ, ಲೈಕ್ ಇಲ್ಲೂ ಸಹ ಗಿಲ್ಲಿನ ಯಾಕೆ ತೊಗೊಂಬರ್ತಿದ್ದೀರಾ, ಗಿಲ್ಲಿ ಹೆಸರು ಹೇಳ್ಕೊಂಡು TRP ತೊಗೊಳೋದನ್ನ ಇನ್ನೂ ಸಹ ಬಿಟ್ಟಿಲ್ವಾ ನೀವು ಅಂತ ಹೇಳಿ ಕಮೆಂಟನ್ನು ಹಾಕಿದ್ದಾನೆ. ಮತ್ತೊಬ್ಬರು ಏನಂತ ಕಮೆಂಟ್ ಮಾಡಿದ್ದಾರೆ ಅಂತಂದರೆ, ರಕ್ಷಿತಾ ಶೆಟ್ಟಿ ಜೊಲ್ಲಿ ಗಿಲ್ಲಿ ಹಿಂದೆ ಬಿದ್ದಿದ್ದಾಳೆ, ಲೈಕ್ ಅವಳೇ ಬೇಕು ಅಂತ ಹೇಳಿ ರಘು ಅವ್ರಿಗೆ ಈ ರೀತಿ ಕಮೆಂಟ್ ಮಾಡೋಕ್ಕೆ ಹೇಳಿದ್ದಾಳೆ ಅಂತ ಹೇಳಿ ಕಮೆಂಟನ್ನು ಮಾಡಿದ್ದಾರೆ ಅವರು. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಆನ್ ಸ್ಪಾಟ್ ರಘು ಅವರು ಲೈಕ್ ರಕ್ಷಿತಾಗೂ ಗೊತ್ತಿಲ್ಲದೇನೆ ಅವ್ರು ಹಿಡಿಯೋಕ್ಕೆ ಹೋಗಿರ್ತಾರಲ್ವ, ಅವಾಗ ಬೋಟಿಂಗ್ ಮಾಡಬೇಕಾದ್ರೆ ಬ್ಯಾಕ್ ಟು ಬ್ಯಾಕ್ಸ್ 3 ವಿಡಿಯೋಸ್ ಬರ್ತಿದೆ, ಏನು ನಡೀತಿದೆ ಇಲ್ಲಿ, ವೆಯ್ಟ್ ಐ ವಿಲ್ ಟೆಲ್ ಫಾರ್ ಗಿಲ್ಲಿ ಅಂತ ಹೇಳಿ ಕಾಮಿಡಿಯಾಗಿ ಜಸ್ಟ್ ಒಂದು ಕಾಮಿಡಿ ಮಾಡೋದಕ್ಕೋಸ್ಕರ ಆ ರೀತಿ ಕಮೆಂಟನ್ನು ಹಾಕಿರ್ತಾರೆ. ಸೊ ಅದಕ್ಕೋಸ್ಕರ ರಕ್ಷಿತಾ ಶೆಟ್ಟಿ ಜೊಲ್ಲಿ, ಅದಕ್ಕೋಸ್ಕರನೇ ಇವಳೇ ಹೇಳಿ ಮಾಡಿಸಿದ್ದಾರೆ ಅನ್ನೋ ರೀತಿ ಕಮೆಂಟೆಲ್ಲ ಹಾಕಿದ್ದಾರೆ. ಲೈಕ್ ವರ್ಸ್ಟ್ ಥಿಂಗ್ ಅಂತ ಹೇಳ್ಬೋದು, ವರ್ಸ್ಟ್ ಮೆಂಟಾಲಿಟಿ ಅಂತ ಹೇಳ್ಬೋದು ಆ ರೀತಿ ಕಮೆಂಟ್ ಮಾಡಿರೋರ್ಗಂತೂ. ಆ್ಯಂಡ್ ಇನ್ನು ಸಾಕಷ್ಟು ಜನ ಮಾಳು ಅವರ ವಿಚಾರಕ್ಕೆ ಬಂದಾಗ, ಲೈಕ್ ಮಾಳು ಅಣ್ಣನ ಮರ್ತೋದ ಏನು ಅಷ್ಟೆಲ್ಲ ಬಿಲ್ಡಪ್ ತಗೋತಿದ್ದೆ ಬಿಗ್ ಬಾಸಲ್ಲಿ ಅಂತೆಲ್ಲ ಹೇಳಿ ಕೇಳ್ತಿದ್ರು. ಅವಳಿಗೂ ಸ್ವಲ್ಪ ಟೈಮ್ ಬೇಕಲ್ವಾ ಎಲ್ಲರೂ ಮೀಟ್ ಮಾಡೋದಕ್ಕೆ. ಲೈಕ್ ರಘು ಅವ್ರನ್ನ ಬೆಂಗಳೂರಿಗೆ ಬರ್ತಾಳೆ, ಬೆಂಗಳೂರಲ್ಲಿ ಈವೆಂಟ್ಸ್ಗಳು ಸಿಕ್ಕಾಪಟ್ಟೆ ಈವೆಂಟ್ಸ್ಗಳಿರುತ್ತೆ, ರಕ್ಷಿತಾ ಶೆಟ್ಟಿಗೆ ಇನ್ವೈಟ್ ಮಾಡಿರ್ತಾರೆ. ಸೊ ಆ ಈವೆಂಟ್ಸ್ಗಳಿಗೆಲ್ಲ ಬಂದಾಗ ರಘು ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡ್ಕೊಂಬರ್ತಾಳೆ, ಅವ್ರ ಫ್ಯಾಮಿಲಿಯವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಬರ್ತಾಳೆ. ಹಾಗೆ ರಾಘು ಅವ್ರ ಮನೆಯೂ ಕೂಡ ಬೆಂಗಳೂರಲ್ಲೇ ಇರೋದ್ರಿಂದ ಅವ್ರ ಜೊತೆನೂ ಕೂಡ ರೀಲ್ಸ್ಗಳನ್ನ ಮಾಡಿಕೊಂಡು, ಲೈಕ್ ಅವರು ಕೂಡ ಪ್ರಮೋಷನ್ಸ್ ಮಾಡಿಸಿರ್ಬೋದು ರಕ್ಷಿತಾ ಶೆಟ್ಟಿ ಜೊತೆ. ಸೊ ಅವ್ರ ಜೊತೆ ರೀಲ್ಸ್ ಮಾಡಿಕೊಂಡು, ಲೈಕ್ ಅವರ ಯೂಟ್ಯೂಬ್ ಚಾನಲ್ಗೆ ಅವರನ್ನು ರಕ್ಷಿತಾ ಶೆಟ್ಟಿನ ಕರ್ಕೊಂಡೋಗಿ ಅವ್ರ ಕೈಯಲ್ಲಿ ಫಿಶ್ ಐಟಮ್ಸ್ಗಳನ್ನ ಮಾಡಿಸ್ಕೊಂಡು ಅವರೇ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿ ಕಳಿಸಿರ್ತಾರೆ. ಲೈಕ್ ರಕ್ಷಿತಾ ಶೆಟ್ಟಿ ಅದಕ್ಕೋಸ್ಕರನೇ ಹೋಗಿ ವ್ಲಾಗ್ಸ್ ಮಾಡಬೇಕು ಅಥವಾ ರೀಲ್ಸ್ ಮಾಡಬೇಕು ಅಂತಲೇ ಏನು ಹೋಗಿ, ಅಥವಾ ಅವ್ರನ್ನ ಮೀಟ್ ಮಾಡಬೇಕು ಅಂತಲೇ ಏನು ಬೆಂಗಳೂರಿಗೆ ಹೋಗಿಲ್ಲ. ಜಸ್ಟ್ ಒಂದು ಈವೆಂಟ್ಸ್ಗಳಿದ್ದಾಗ ಅವಳು ಹೋಗಿದಾಗ ಒಂದು ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬರ್ತಾಳೆ. ಆ ಟೈಮ್ ಸ್ಪೆಂಡ್ ಮಾಡುವಂತಹ ಟೈಮಲ್ಲಿ ಅವ್ರ ಜೊತೆ ಒಂದಷ್ಟು ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೊಂಡು ಬರ್ತಿದ್ದಾಳೆ ಅಷ್ಟೇ. ಬಟ್ ಮಾಳು ಅವ್ರ ಹತ್ರ ಹೋಗಬೇಕು ಅಂತಂದರೆ ಅವಳು ಉತ್ತರ ಕರ್ನಾಟಕದವರೆಗೂ ಹೋಗಬೇಕು. ಅವಳು ಇರೋದು ಉಡುಪಿನಲ್ಲಿ, ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂತಂದರೆ ಅವಳಿಗೂ ಸಹ ಕಷ್ಟ ಆಗುತ್ತೆ ಆ್ಯಂಡ್ ಸಾಕಷ್ಟು ಟೈಮ್ ಬೇಕಾಗುತ್ತೆ. ಆ್ಯಂಡ್ ಅವಳೇ ವ್ಲಾಗಲ್ಲಿ ಹೇಳಿರುವ ಪ್ರಕಾರ, ಲೈಕ್ ಮಾಳು ಅವ್ರ ಜೊತೆ, ಸೂರಜ್ ಅವ್ರ ಜೊತೆ, ರಘು ಅವ್ರ ಜೊತೆ, ಹಾಗೆ ಮಲ್ಲಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾಳೆ ರಕ್ಷಿತಾ ಶೆಟ್ಟಿ. ಅವಳು ಕಾಂಟ್ಯಾಕ್ಟ್ ಮಾಡೋದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ. ನೀವು ಅವ್ರನ್ನ ಮೀಟ್ ಮಾಡಿಲ್ಲ ಅಂದಿದ ತಕ್ಷಣ ಮಾಳು ಅಣ್ಣನ ಮರ್ತೋದ, ಮಲ್ಲಮ್ಮನ್ನ ಮರ್ತೋದ ಅಂತೆಲ್ಲ ಹೇಳಿದಾಗ ಲೈಕ್ ಅವ್ರಿಗೂ ಸ್ವಲ್ಪ ಹರ್ಟ್ ಆಗುತ್ತೆ. ಯಾಕಂದರೆ ಒಂದು ಜೆನ್ಯೂನ್ ಫೀಲಿಂಗ್ಸ್ ಅಂತ ಇಟ್ಕೊಂಡಿರ್ತಾರೆ. ಬಟ್ ನೆಗೆಟಿವ್ ಕಮೆಂಟ್ಸ್ಗಳನ್ನ ಹಾಕೋರಿಗೆ ರಕ್ಷಿತಾ ಶೆಟ್ಟಿ ಕ್ಯಾರೆ ಅಂತಲೂ ಸಹ ಅನ್ನೋದಿಲ್ಲ ನನಗೆ ಗೊತ್ತಿರುವ ಹಾಗೆ. ಲೈಕ್ ಶೀ ಈಸ್ ಎ ಸ್ಟ್ರಾಂಗ್ ವುಮೆನ್ ಅಂತ ನನಗೆ ಗೊತ್ತು. ಬಿಗ್ ಬಾಸಲ್ಲಿ ಅಂತಹ ಘಟಾನುಘಟಿಗಳನ್ನೇ ಅವ್ರು ಕೇರ್ ಮಾಡ್ತಿರ್ಲಿಲ್ಲ. ಇನ್ನು ಈ ರೀತಿ ಲೈಕ್ ಫೇಸ್ಲೆಸ್ ಅಂತ ಹೇಳ್ತಾರಲ್ಲ, ಫೇಸ್ಲೆಸ್ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು, ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಕಮೆಂಟ್ಸ್ ಹಾಕೋರಿಗೆ ಅವ್ರು ಕ್ಯಾರ್ ಮಾಡ್ತಾರೆ? ಮಾಡೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಇನ್ನು ಮಾಳು ಅಣ್ಣನ ಮೀಟ್ ಮಾಡಿದರೆ ಎಲ್ರಿಗೂ ಸಹ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಈ ಅಣ್ಣ ತಂಗಿ ಅನುಬಂಧ ಯಾರಿಗೆಲ್ಲ ಇಷ್ಟ ಆಗಿತ್ತು ಬಿಗ್ ಬಾಸಲ್ಲಿ, ಆ ಅಣ್ಣ ತಂಗಿ ಅನುಬಂಧನ ಮತ್ತೆ ನೋಡೋದಕ್ಕೆ ನಿಮಗೆ ರಕ್ಷಿತಾ ಶೆಟ್ಟಿ ಅವಕಾಶ ಮಾಡಿಕೊಟ್ಟಿದ್ದಾಳೆ.
ಮಾಳು ಅವ್ರ ಜೊತೆ ಬೈಕ್ ರೈಡಿಂಗ್ ಎಲ್ಲ ಹೋಗಿದ್ದಾಳೆ, ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾಳೆ. ಮಾಳು ಅಣ್ಣ ಅವರ ಮಕ್ಕಳ ಜೊತೆ ಇವಳೇ ಮಕ್ಕಳಾಗಿ ಹೋಗಿದ್ದಾಳೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಈ ರೀತಿ ಇರಬೇಕಾದ್ರೆ ಅವಳಿಗೂ ಟೈಮ್ ಸಿಕ್ಕಿದಾಗ ಅವಳು ಹೋಗಿ ಎಲ್ಲರನ್ನೂ ಸಹ ಮೀಟ್ ಮಾಡ್ತಾಳೆ. ಹಾಗೆ ಅವಳಿಗೆ ಟೈಮ್ ಸಿಕ್ಕಿದಾಗ ಅವಳು ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾತಾಡ್ತಿರ್ತಾಳೆ ಎಲ್ಲರ ಜೊತೆನೂ ಸಹ. ಅದೆಲ್ಲ ಗೊತ್ತಿಲ್ದಿರ ನೀವು ರಕ್ಷಿತಾ ಶೆಟ್ಟಿ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕ್ತಾನೆ ಇರ್ತೀರ. ಆ್ಯಂಡ್ ಎಸ್, ಇವಾಗ ಮಾಳು ಅಣ್ಣ ಅವ್ರನ್ನ ಮೀಟ್ ಮಾಡಿದ್ದಾಯಿತು. ಇವಾಗ ಹೇಟರ್ಸ್ಗಳು ಯಾವ ರೀತಿ ಕಮೆಂಟ್ಸ್ಗಳನ್ನು ಹಾಕ್ತಾರೆ ಅಂತಂದರೆ, ಯಾಕಮ್ಮ ಮಲ್ಲಮ್ಮನ ಅಮ್ಮ 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 ಅಂತ ಕರಿತಿದ್ದೆ, ಇವಾಗ ಮಲ್ಲಮ್ಮನ ಮೀಟ್ ಮಾಡಬೇಕು ಅಂತ ಅನ್ನಿಸ್ತಿಲ್ವ ನಿಮಗೆ? ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ರಘು ಅವ್ರ ಜೊತೆ ವೀಡಿಯೋಸ್ ಮಾಡೋದಕ್ಕೆ, ಮಾಳು ಅವ್ರ ಜೊತೆ ವೀಡಿಯೋಸ್ ಮಾಡೋದಕ್ಕೆಲ್ಲ ನಿನಗೆ ಟೈಮ್ ಇದೆ, ಮಲ್ಲಮ್ಮ ಅವ್ರ ಜೊತೆ ಹೋಗಿ ವೀಡಿಯೋಸ್ ಮಾಡೋದಕ್ಕೆ ನಿಮಗೆ ಟೈಮ್ ಇಲ್ವಾ ಅಂತ ಹೇಳಿ ಕಮೆಂಟ್ಸ್ಗಳನ್ನು ಹಾಕೋದಕ್ಕೆ ಶುರು ಮಾಡ್ತಾರೆ. ಹೇಟರ್ಸ್ಗಳಿಗೆಲ್ಲ ಹೇಳೋದು ಒಂದೇ, ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ವೆಯ್ಟ್ ಮಾಡಿ. ಎಲ್ಲರೂ ಸಹ ರಕ್ಷಿತಾ ಶೆಟ್ಟಿ ಮೀಟ್ ಮಾಡೇ ಮಾಡ್ತಾಳೆ. ಯಾಕೆ ಅಂದರೆ ಎಲ್ಲರ ಜೊತೆನೂ ಕೂಡ ತುಂಬ ಜೆನ್ಯೂನ್ ಆಗಿ ಕನೆಕ್ಟ್ ಆಗಿದ್ದಾಳೆ. ಯಾವುದೋ ಒಂದು ಶೋ ಪರ್ಪಸ್ಗೋಸ್ಕರ ಅಥವಾ ಶೋನಲ್ಲಿ ಇರೋಷ್ಟು ದಿವಸ ಒಬ್ಬರನ್ನ ಯೂಸ್ ಮಾಡ್ಕೊಳೋಕ್ಕೋಸ್ಕರ ಕನೆಕ್ಟ್ ಆಗಿರೋದಲ್ಲ ರಕ್ಷಿತಾ ಶೆಟ್ಟಿ. ಜೆನ್ಯೂನ್ ಆಗಿನೇ ಕನೆಕ್ಟ್ ಆಗಿದ್ದಾಳೆ. ಆ ಜೆನ್ಯೂನ್ ಆಗಿ ಕನೆಕ್ಟ್ ಆಗಿದ್ದು ಒಂದೇ ಒಂದು ಕಾರಣಕ್ಕೆ ಅವಳು ಉಡುಪಿಯಿಂದ ಉತ್ತರ ಕರ್ನಾಟಕದವರೆಗೂ ಹೋಗಿ ಮಾಳು ಅಣ್ಣನ ಇವಾಗ ಮೀಟ್ ಮಾಡಿದ್ದಾಳೆ. ಹಾಗೆ ಒಂದಲ್ಲ ಒಂದು ದಿವಸ ಟೈಮ್ ಬರುತ್ತೆ, ಮಲ್ಲಮ್ಮನೂ ಸಹ ಮೀಟ್ ಮಾಡ್ತಾಳೆ. ಮೀಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ರಕ್ಷಿತಾ ಶೆಟ್ಟಿ ಎಷ್ಟು ಜೆನ್ಯೂನ್ ಆಗಿ ಕನೆಕ್ಟ್ ಆಗಿತ್ತು ಎಲ್ಲರ ಜೊತೆ. ಆ್ಯಂಡ್ ಆ ಒಂದು ರಿಲೇಷನ್ಶಿಪ್ನ ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾಳೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನು ಬಿಗ್ ಬಾಸಲ್ಲಿ ಎಷ್ಟೇ ಕ್ಲೋಸ್ ಆದರೂ ಸಹ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಲೈಕ್ ಆಲ್ಮೋಸ್ಟ್ 1 ಮಂತ್ ಅಥವಾ 2 ತಿಂಗಳಷ್ಟರಲ್ಲಿ ಎಲ್ಲರೂ ಸಹ ಅವರವರ ರಿಲೇಷನ್ಶಿಪ್ನ ಆಗಿರ್ಬೋದು, ಫ್ರೆಂಡ್ಶಿಪ್ನ ಆಗಿರ್ಬೋದು ಕಟ್ ಮಾಡ್ಕೊಂಡು ಅವ್ರ ದಾರಿ ಅವ್ರದ್ದು, ನಮ್ಮ ದಾರಿ ನಮ್ಮದು ಅನ್ನೋ ರೀತಿ ಇರ್ತಿದ್ರು. ಬಟ್ ರಕ್ಷಿತಾ ಶೆಟ್ಟಿ ಹಾಗಿಲ್ಲ. ಇವ್ರನ್ನ ಅವ್ರ ಮನೆಗೆ ಕರ್ಸ್ಕೊಳೋದು, ಇವಳು ಅವ್ರ ಮನೆಗೆ ಹೋಗೋದು, ಈ ರೀತಿ ಎಲ್ಲ ರಕ್ಷಿತಾ ಶೆಟ್ಟಿ ಮಾಡ್ತಿದ್ದಾಳೆ. ಲೈಕ್ ಒಂದು ಜೆನ್ಯೂನ್ ಫ್ರೆಂಡ್ಶಿಪ್ ಇರೋದ್ರಿಂದ, ಜೆನ್ಯೂನ್ ರಿಲೇಷನ್ಶಿಪ್ ಇರೋದ್ರಿಂದನೇ ಇದೆಲ್ಲ ಸಾಧ್ಯ ಆಗ್ತಿರೋದು. ಈ ರೀತಿ ಯಾವ ಸೀಸನಲ್ಲೂ ಸಹ ನಾವು ನೋಡಿಲ್ಲ. ಲೈಕ್ ಹೇಳಬೇಕು ಅಂತಂದರೆ ತುಂಬ ಎಲ್ಲ ಸೀಸನ್ಸಲ್ಲೂ ಸಹ ಒಂದು ಫ್ರೆಂಡ್ಶಿಪ್ ಅನ್ನೋದು ಬೆಳೆಯುತ್ತೆ. ಇವಾಗ ನೋಡಿ ಲಾಸ್ಟ್ ಸೀಸನಲ್ಲಿ ವರ್ತೂರ್ ಸಂತೋಷ್ ಅವರಾಗಿರ್ಬೋದು, ತುಕಾಲಿ ಅವರಾಗಿರ್ಬೋದು, ಇಬ್ಬರು ಎಷ್ಟು ಕ್ಲೋಸ್ ಆಗಿದ್ರು. ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಒಂದಷ್ಟು ದಿವಸ ಮೀಟ್ ಆದರೂ, ಒಂದಷ್ಟು ದಿವಸ ಈವೆಂಟ್ಸ್ಗಳಲ್ಲಿ ನೋಡೋದಕ್ಕೆ ಚಾನ್ಸ್ ಸಿಕ್ತು. ಬಟ್ ಅದಾದಮೇಲೆ ತುಕಾಲಿ ಅವರೇ ಎಲ್ಲೋ ಇದ್ದಾರೆ, ವರ್ತೂರ್ ಸಂತೋಷ್ ಅವರೇ ಎಲ್ಲೋ ಇದ್ದಾರೆ. ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡ್ಬಿಟ್ರು ಅಂತಂದರೆ ಇಡೀ ಮನೆ ಬಗ್ಗೆ ಮಾತಾಡ್ತಿದ್ರು ಅವರು, ಅಷ್ಟು ಕ್ಲೋಸ್ ಆಗಿದ್ರು ಅವರಿಬ್ಬರು. ಬಟ್ ಇವಾಗ ಅವರು ಎಲ್ಲೋ ಇದ್ದಾರೆ. ವರ್ತೂರ್ ಸಂತೋಷ್ ಅವರು ತುಕಾಲಿಗೆ ಗೋಲ್ಡ್ ಚೈನ್ ಎಲ್ಲ ಗಿಫ್ಟ್ ಕೊಟ್ಟಿದ್ರು, ಅಷ್ಟು ಕ್ಲೋಸ್ ಆಗಿದ್ರು. ಬಟ್ ಇವಾಗ ಎಲ್ಲೆಲ್ಲೋ ಇದ್ದಾರೆ. ಈ ರೀತಿ ರಿಲೇಷನ್ಶಿಪ್ನ ಲೈಕ್ 1 ತಿಂಗಳಿಗೆ 2 ತಿಂಗಳಿಗೆ ಎಂಡ್ ಮಾಡ್ಕೊಂಡವರೇ ಜಾಸ್ತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ. ಬಟ್ ಬಿಗ್ ಬಾಸ್ ಮುಗಿದು ಒಂದಷ್ಟು ತಿಂಗಳಾದರೂ ಸಹ ಈ ರೀತಿ ಜೆನ್ಯೂನ್ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾಳೆ ಅಂತಂದರೆ ಇದೊಂಥರ ಲಾಂಗ್ ಲೀವ್ ರಿಲೇಷನ್ಶಿಪ್ ಅಂತಲೇ ಹೇಳ್ಬೋದು ರಕ್ಷಿತಾ ಶೆಟ್ಟಿದ್ದು. ಅವಳಂತೂ ಖಂಡಿತವಾಗ್ಲೂ ಯಾರನ್ನೂ ಬಿಡೋದಿಲ್ಲ. ಜೆನ್ಯೂನ್ ಆಗಿ ಯಾರ್ಯಾರ ಜೊತೆ ಕನೆಕ್ಟ್ ಆಗಿದ್ಲೋ ಅವ್ರು ಯಾರನ್ನೂ ಸಹ ಬಿಡೋದಿಲ್ಲ. ಈವನ್ ಗಿಲ್ಲಿನೂ ಸಹ ಮೀಟ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಿದ್ದಾಳೆ ರಕ್ಷಿತಾ ಶೆಟ್ಟಿ. ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ರಕ್ಷಿತಾ ಶೆಟ್ಟಿ ಗಿಲ್ಲಿನೂ ಸಹ ಮೀಟ್ ಮಾಡೇ ಮಾಡ್ತಾಳೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡಿದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.